ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಇದ್ದೀರಾ, ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೋಡ್ತಾ ಇದ್ದೀರಾ ಇದು ಏನು ಮಷೀನು ಅಂತ ಅನಿಸ್ತಾ ಇದೆಯಾ ನಿಮಗೆ? ಸ್ನೇಹಿತರೆ, ಇದು ಬಂದು ಲಾಗರ್ ಕಂಪ್ನಿಲಿ, ಇದು ಮನೆಯಲ್ಲಿ ಗಿಡ ಸುತ್ತಾ ಇಲ್ಲ ತೋಟದಲ್ಲೆಲ್ಲ ನಿಮಗೆ ಪ್ಲಾಂಟೇಶನ್ ಇರುತ್ತಲ್ಲ, ಅದೇ ಎದ್ವಾ ಬೆಳ್ಕೊಂಬಿಟ್ಟಿರುತ್ತೆ ಸ್ನೇಹಿತರೆ. ಅದಕ್ಕೆ ಕ್ಲೀನಾಗಿ ಶೇಪ್ ಕೊಡೋದಕ್ಕೆ ಅಂತ ಟ್ರಿಮ್ಮರ್ ತೊಗೊಂಬಂದಿದ್ದೀನಿ. ಗ್ರಾಸ್ ಟ್ರಿಮ್ಮರ್ ಅಂತೀರಿ ಸ್ನೇಹಿತರೆ. ಇದನ್ನು ಪೆಟ್ರೋಲಲ್ಲೇ ತೊಗೊಂಬಂದಿದ್ದೀನಿ ಸ್ನೇಹಿತರೆ. ಬನ್ನಿ, ತಡ ಮಾಡೋದು ಬೇಡ, ಬೇಗ ಅನ್ಬಾಕ್ಸ್ ಮಾಡೋಣ. ಪೂರ್ತಿ ರಿವ್ಯೂ ಕೊಡ್ತೀನಿ ಸ್ನೇಹಿತರೆ, ಕೊನೆವರೆಗೂ ಮಿಕ್ಸ್ ಮಾಡಬೇಡಿ. ಸಬ್ಸ್ಕ್ರೈಬ್ ಫಾಲೋ ಮಾಡ್ಕೊಳ್ಳೋಣ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಅನ್ಬಾಕ್ಸ್ ಮಾಡಿ ನೋಡೋಣ. ಇದು ತುಂಬಾ ಕ್ಯೂರಿಯಸ್ ಆಗಿದೆ ಸ್ನೇಹಿತರೆ. ಇದು ಹೊಸ ಟೈಪಲ್ಲಿ ಬಂದಿರೋ ಹೊಸ ಫ್ಯೂಚರ್ ಇರೋವಂಥ ನಿಮಗೆ ಮಷೀನು, ವ್ಲಾಗರ್ ಕಂಪ್ನಿ ಸ್ನೇಹಿತರೆ. ಇದರಲ್ಲೆಲ್ಲ ಇನ್ಮೇಲೆಲ್ಲ ವ್ಲಾಗರ್ ತುಂಬಾ ಕೇಳ್ತೀರಾ. ನೋಡಿ, ಇದರಲ್ಲಿ ಕೂಡ ಹೊಸ ಪ್ರಾಡಕ್ಟ್ಸ್ಗಳಿದೆ. ಚೈನ್ಸಾ ಬಂದಿದೆ, ಎಷ್ಟೊಂದು ಹೊಸ ಪ್ರಾಡಕ್ಟ್ ತಂದಿದ್ದೀನಿ ಸ್ನೇಹಿತರೆ. ಬನ್ನಿ, ತಡ ಮಾಡಬೇಡಿ, ಬೇಗ ಅನ್ಬಾಕ್ಸ್ ಮಾಡೋಣ. ಏನು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ನೋಡ್ತಾ ಇರ್ಬೋದು ಸ್ನೇಹಿತರೆ. ನೋಡೋಕ್ಕೆ ತುಂಬ ಬ್ಯೂಟಿಫುಲ್ ಆಗಿದೆ ಮಷೀನ್ ಅಂತೂ. ಇದ್ರ ಜೊತೆ ಇದೇನಿದು ಗಾರ್ಡ್ ಕೊಟ್ಟಿರ್ಬೋದು ಸ್ನೇಹಿತರೆ. ಎರಡು ಆ ಕಡೆ ಈ ಕಡೆ ಎರಡು ಗಾರ್ಡ್ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಾ ಸ್ನೇಹಿತರೆ ಮಷೀನು ಯಾವ ರೀತಿ ಇದೆ ಅಂತ ನಿಮಗೆ. ಸ್ನೇಹಿತರೆ, ಇದು ಹೊಸ ಮಾಡಲ್ಲು, ನೀವೆಲ್ಲೂ ನೋಡಿರೋಕ್ಕೆ ಕೂಡ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಏನಕ್ಕೆ ಮೊನ್ನೆ ತಾನೇ ಕೂಡ ಇದು ಇಂಪೋರ್ಟ್ ಮಾಡಿಸಿರೋದು ಸ್ನೇಹಿತರೆ. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ನೋಡ್ತಾ ಇದ್ದೀರಾ ಸ್ನೇಹಿತರೆ. ನಿಮಗೆಲ್ಲ ನೋಡ್ತಾ ಇರ್ಬೋದು ಇದು ವೈಬ್ರೇಷನಿಗೆ ನಿಮಗೆ ಯಾವ ರೀತಿ ಬರ್ತಾಯಿದೆ ಅಂತ. ತುಂಬಾ ಹೇಳ್ತಾ ಇದ್ದೀವಲ್ಲ, ಒಳ್ಳೆ ಪ್ರಾಡಕ್ಟ್ ಬಂದಿದೆ. ಬನ್ನಿ, ಏನೇನು ಬರುತ್ತೆ ಅಂತ ಎಲ್ಲ ಒಂಚೂರು ಕ್ಲಿಯರ್ ಮಾಡಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ ನಿಮಗೆ. ಸ್ನೇಹಿತರೆ, ಯಾವ ರೀತಿ ಇದೆ ಅಂತ ಮಷೀನು ನೋಡ್ತಾನೆ ಇರಬೇಕು ಅನ್ಸುತ್ತೆ ಸ್ನೇಹಿತರೆ. ಇದು ಒಳ್ಳೆ ಯಾವುದೋ ನೋಡ್ತಾ ಇರ್ಬೋದು ನಿಮಗೆ ಹೆಂಗೆ ಕಾಣ್ತಿದೆ, ಒಳ್ಳೆ ಹೆಲ್ಮೆಟ್ ಥರ ಇದೆ. ಆದರೆ ಹೆಲ್ಮೆಟ್ ಅಲ್ಲ ಸ್ನೇಹಿತರೆ. ಇದು ಬಂದು ಗ್ರಾಸ್ ಟ್ರಿಮ್ಮರ್ ಅಂತ ನಿಮಗೆ. ಏರ್ ಸ್ಟ್ರಿಮ್ಮಿಂಗ್ ಅಂತಾರೆ, ಗ್ರಾಸ್ ಟ್ರಿಮ್ಮರ್ ಅಂತಾರೆ ಸ್ನೇಹಿತರೆ. ಇದೆಲ್ಲ ನಿಮಗೆ ಎಲ್ಲ ಪ್ಲಾಂಟೇಷನಲ್ಲಿ ಎಲ್ಲ ಮಾಡೋಕ್ಕೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದ್ರ ಮಾಡೆಲ್ ನಂಬರ್ ಬಂದುಬಿಟ್ಟು ನಿಮಗೆ STH-T6260 ಅಂತ ಬರುತ್ತೆ ನಿಮಗೆ ಮಾಡಲ್ಲು ಸ್ನೇಹಿತರೆ. ಇದು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು 1/2 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಇದ್ರ ಇಂಜಿನ್ ಪವರ್ ಬಂದುಬಿಟ್ಟು ಸ್ನೇಹಿತರೆ ನಿಮಗೆ 25.4 cc ಇಂಜಿನ್ ಕೆಪಾಸಿಟಿ ಬರುತ್ತೆ ಸ್ನೇಹಿತರೆ. ಇದು ನಿಮಗೆ ಇದು ಕೂಡ 2 ಸ್ಟ್ರೋಕ್ ಆಗಿರುತ್ತೆ. 1 ಲೀಟ್ರ್ ಪೆಟ್ರೋಲ್ಗೆ ನಿಮಗೆ ಆ್ಯಸ್ ಯೂಶುವಲ್ 40 ml ಆಯಿಲ್ ಕಂಪಲ್ಸರಿ ಮಿಕ್ಸ್ ಮಾಡಲೇಬೇಕು. ಇದು ಬಂದುಬಿಟ್ಟು ನಿಮಗೆ 28 mm ಬ್ಲೇಡ್ ಥಿಕ್ನೆಸ್ ಬರುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ನಿಮಗೆ. ಬ್ಲೇಡು ಫುಲ್ಲು ಪ್ರೀಮಿಯಮ್ ಅಂದರೆ ಪ್ರೀಮಿಯಮ್ ಕ್ವಾಲಿಟಿ ಇದೆ ಸ್ನೇಹಿತರೆ. ನೋಡ್ತಾ ಇರ್ಬೋದು. ಮತ್ತು ನಿಮಗೆ ಇದು ಸೇಫ್ಟಿಗೆ ಗಾರ್ಡ್ ಕೂಡ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಾ ಯಾವ ರೀತಿ ಇದೆ ಅಂತ ನಿಮಗೆ. ಎಲ್ಲದಕ್ಕಿಂತ ಸ್ಪೆಷಲ್ ಥಿಂಗ್ ಏನಂದರೆ ನಿಮಗೆ ಪೆಟ್ರೋಲ್ ಇಂಜಿನ್ ಡಿಸೈನಿಂಗ್ ಸ್ನೇಹಿತರೆ. ನೋಡ್ತಾ ಇದ್ದೀರಾ ಯಾವ ರೀತಿ ಡಿಸೈನಿಂಗ್ ಆಗಿದೆ ಅಂತ ನಿಮಗೆ. ಕಿಕ್ ನೋಡ್ತಾ ಇರ್ಬೋದು, ಇದಕ್ಕೆ ಕಡೆ ಇದೆ. ಚೌಕ್ ನೋಡ್ತಾ ಇದ್ದೀರಾ ಸ್ನೇಹಿತರೆ. ಚೌಕು ಆನು ಆಫು ನಿಮಗೆ ಈ ರೀತಿ ಚೌಕ್ ಆನು ಆಫ್ ಬಂದಿದೆ. ಇದು ಕಾರ್ಬೇಟ್ರ್ ನಿಮಗೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಓಪನಿಂಗ್ ಬಂದಿರುತ್ತೆ. ಪ್ಲಸ್ ಪೆಟ್ರೋಲ್ ಹಾಕ್ಬಿಟ್ಟು ನಿಮಗೆ ಫ್ಯೂಲ್ ಪ್ರೆಸ್ ಮಾಡೋಕ್ಕೆ ನೋಡಿ ಸ್ನೇಹಿತರೆ ಈ ರೀತಿ ಬಂದಿದೆ. ಏರ್ ಔಟಿಂಗ್ ಕಂಪ್ಲೀಟ್ಲಿ ಲೋಡೆಡ್ ಫ್ಯೂಚರ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾವುದೇ ರೀತಿ ನಿಮಗೆ ಇಂಥದ್ದು ಕಮ್ಮಿ ಆಗಿತ್ತು ಅಂತ ಅನಿಸಲ್ಲ. ಲಾಗರ್ ಕಂಪ್ನಿಯಲ್ಲಿ ಹೊಸದಾಗಿ ಲಾಂಚ್ ಆಗಿರೋದು ಸ್ನೇಹಿತರೆ. ನೋಡ್ತಾ ಇರ್ಬೋದು. ಮತ್ತು ಇನ್ನೊಂದು ಎಲ್ಲದಕ್ಕಿಂತ ಸ್ಪೆಷಲ್ ಅಂದರೆ ಸ್ಪೆಷಲ್ಲು 360 ಹ್ಯಾಂಡಲ್ ರೊಟೇಟಿಂಗ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ಒಂದು ಸೈಡಲ್ಲಿ ಬಟನ್ ಇದೆ. ಬಟನ್ನ ನೀವು ಪ್ರೆಸ್ ಮಾಡಿ ನೋಡ್ತಾ ಇದ್ದೀರಾ ಸ್ನೇಹಿತರೆ. ರೈಟಿಗೆ ಬೇಕಾ ರೈಟಿಗೆ ತಿರುಗುತ್ತೆ, ಲೆಫ್ಟಿಗೆ ಬೇಕಾ ಲೆಫ್ಟಿಗೆ ತಿರುಗುತ್ತೆ ಸ್ನೇಹಿತರೆ. 360 ಹ್ಯಾಂಡಲ್ ರೊಟೇಟಿಂಗ್ ನೋಡ್ತಾ ಇದ್ದೀರಲ್ಲ. ನೋಡಿ, ಇವಾಗ ಸ್ಟ್ರೈಟ್ ಆಯಿತು ಸ್ನೇಹಿತರೆ. ಈ ರೀತಿ ಕಟ್ ಮಾಡ್ತಾ ಇರ್ತೀರಾ, ನಿಮಗೆ ಸ್ಟ್ರೈಟ್ ಕಟ್ ಆಗುತ್ತೆ. ಇಲ್ಲ ನನಗೆ ಒಂಚೂರು ಕ್ರಾಸ್ ಆಗಬೇಕು, ಅಲ್ಲೇ ಪ್ರೆಸ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಈ ರೀತಿ ಕೂಡ ನೀವು ಮಾಡ್ಕೊಬೋದು. ನೋಡ್ತಾ ಇದ್ದೀರಾ ಹ್ಯಾಂಡ್ಲ್ ಇವಾಗ ನೋಡಿ ಈ ರೀತಿ ಬಂತು. ನಿಮಗೆ ಹ್ಯಾಂಡ್ಲು ಕಟ್ ಮಾಡಬೇಕಂದ್ರೆ ತಿರ್ಗಾ ಪ್ರೆಸ್ ಮಾಡಬೇಕು. ನೋಡಿ 360 ಡಿಗ್ರಿ ರೊಟೇಟು. ಯಾವುದೇ ರೀತಿ ನಿಮಗೆ ಮಷೀನಲ್ಲೂ 360 ಡಿಗ್ರಿ ರೊಟೇಟು ಇದುವರೆಗೂ ಬಂದಿಲ್ಲ ಸ್ನೇಹಿತರೆ. ನಮ್ಮ ಲಾಗರ್ ಕಂಪ್ನಿಲಿ ಬಿಟ್ಟಿದ್ದಾರೆ. ಇದು ಕೂಡ ಏನು ಕಮ್ಮಿ ಇಲ್ಲ, ತುಂಬಾ ಒಳ್ಳೆ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಲಾಗರ್ ಆಗಿರ್ಬೋದು, ಮತ್ತು ಸ್ಲಿಮ್ ಕಟ್ ಅಂತ ಬರ್ತಾಯಿದೆ, ಅದು ಕೂಡ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಸ್ನೇಹಿತರೆ. ಪ್ರೈಸ್ ರೇಂಜಲ್ಲೂ ಕೂಡ ಅಷ್ಟೇ ಬೆಸ್ಟ್ ಅಂದರೆ ಬೆಸ್ಟ್ ಪ್ರೈಸ್ ರೇಂಜಲ್ಲಿ ನಿಮಗೆ ಲಾಂಚ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ನಿಮಗೆ ಈ ಕಡೆ ಬಂದು ನಿಮಗೆ ಫ್ಯೂಲ್ ಟ್ಯಾಂಕ್ ಬರುತ್ತೆ ಸ್ನೇಹಿತರೆ. ನಿಮಗೆ ಈ ಕಡೆ 1/2 ಲೀಟರ್ ಫ್ಯೂಲ್ ಇರುತ್ತೆ ನಿಮಗೆ ವಿತ್ ಶಾಕ್ ಅಬ್ಸರ್ವ್ ಸಿಸ್ಟಮ್. ನಿಮಗೆ ಓಲ್ಡ್ ಮಾಡಲ್ಸಲ್ಲಿ ಕಂಪ್ಲೇಂಟ್ಸ್ ಬರ್ತಾಯಿತ್ತು, ವೈಬ್ರೇಷನ್ ಜಾಸ್ತಿ, ಕೈಯಲ್ಲಿ ಹಿಡಿಯೋಕ್ಕಾಗಲ್ಲ, ಕಟ್ ಮಾಡಬೇಕಾದ್ರೆ ಇಂಜಿನ್ ಸೌಂಡಿಗೆ ವೈಬ್ರೇಷನ್ ಕಂಪ್ಲೇಂಟ್ ಬರೋದು. ಅದಕ್ಕೋಸ್ಕರ ಸ್ನೇಹಿತರೆ ನೋಡ್ತಾ ಇರ್ಬೋದು. ಬನ್ನಿ ನಿಮಗೆ ಬ್ಯಾಕ್ ಸೈಡ್ ಡಿಸೈನಿಂಗ್ ತೋರಿಸ್ಕೊಡ್ತೀನಿ. ನೋಡ್ತಾ ಇದ್ದೀರಾ ಶಾಕ್ ಅಬ್ಸರ್ವ್ ವಿತ್ ಸ್ಪ್ರಿಂಗು ಯಾವ ರೀತಿ ಇದೆ ಅಂತ. ನಿಮ್ಗೆ ಈ ಕಡೆ ಕೂಡ ನೋಡ್ತಾ ಇರ್ಬೋದು ಸ್ನೇಹಿತರೆ. ಶಾಕ್ ಅಬ್ಸರ್ವ್ ಬಂದಿದೆ. 4 ಶಾಕ್ ಅಬ್ಸರ್ವ್ ಹೊಂದಿರೋ ಅಂಥ ಮಷೀನು ನಿಮಗೆ. ಏನಕ್ಕಂದರೆ ಇದು ನಿಮಗೆ ಶೇಕ್ ಆಗ್ತಾ ಇರುತ್ತಲ್ಲ ಸ್ನೇಹಿತರೆ. ನೋಡ್ತಾ ಇರ್ಬೋದು ನಿಮಗೆ ಇದು ಶೇಕ್ ಆದಾಗ ಆ ಕಡೆ ಈ ಕಡೆ ಕಟ್ಟಾಗೋ ಚಾನ್ಸಸ್ಸು ತುಂಬ ಇರೋದು ಅಂತ ನಿಮಗೆ ಶಾಕ್ ಅಬ್ಸರ್ವ್ ಕೂಡ ಬಿಟ್ಟಿದ್ದಾರೆ. ನೋಡ್ತಾ ಇರ್ಬೋದು ನಿಮಗೆ ಮಷೀನು ಯಾವ ರೀತಿ ನಿಮಗೆ. ನೋಡಿ, ನಾನು ಯಾವುದೇ ರೀತಿ ಮಾಡಿದ್ರು ನಿಮಗೆ ಕಟ್ಟಾಗಲ್ಲ ಸ್ನೇಹಿತರೆ. ಅದು ಏನಕ್ಕಂದರೆ ಫುಲ್ ಕಂಪ್ಲೀಟ್ ಶಾಕ್ ಅಬ್ಸರ್ವ್. ನೋಡ್ತಾ ಇದ್ದೀರಾ, ಇಲ್ಲಿ ನಾನು ಹ್ಯಾಂಡ್ಲನ್ನು ಅಲ್ಲಾಡಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಯಾವುದೇ ರೀತಿ ಇಲ್ಲಿ ಡ್ಯಾಮೇಜ್ ಆಗೋಲ್ಲ. ಜಸ್ಟ್ ಬರೀ ಸ್ಪ್ರಿಂಗ್ ಮಾತ್ರ ಆ್ಯಕ್ಷನ್ ಆಗ್ತಾ ಇರುತ್ತೆ ನಿಮಗೆ.
ಇದೇ ಹೇಳೋದು ಸ್ನೇಹಿತರೆ, ಶಾಕ್ ಅಬ್ಸರ್ವ್ ಸಿಸ್ಟಮ್ ಅಂತ ಕಂಪ್ಲೀಟ್ ಅಂದರೆ A1 ಟು ಟಾಪ್ ಟು ಬಾಟಮ್ ಲೋಡೆಡ್ ಆಗಿದೆ ನಿಮಗೆ ಮಷೀನು. ಬನ್ನಿ ಇದು ಹೇಗೆ ವರ್ಕ್ ಆಗುತ್ತೆ ಏನು ಅಂತ ಎಲ್ಲ ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಬನ್ನಿ ಇದು ಫ್ಯೂಲ್ ಹಾಕಿ ನೋಡ್ತಾ ಇದ್ದೀರಾ, ಫಸ್ಟ್ ಟೈಮ್ ಆನ್ ಮಾಡಿ ಹೇಗೆ ವರ್ಕ್ ಆಗುತ್ತೆ ಅಂತ ಕೂಡ ಎಲ್ಲ ತೋರಿಸ್ಕೊಡ್ತೀನಿ. ಇದು ಕೂಡ ನೋಡ್ತಾ ಇರ್ಬೋದು ಸ್ನೇಹಿತರೆ, 2 ಸ್ಟ್ರೋಕು ಪೆಟ್ರೋಲ್ ಆಗಿದೆ, ಆಯಿಲ್ ಮಿಕ್ಸು ಮೊದಲೇ ಆಗಿದೆ ಸ್ನೇಹಿತರೆ ನಿಮಗೆ. ಬನ್ನಿ ಸ್ನೇಹಿತರೆ ಇದನ್ನು ಹಾಕೋಣ, ಆನ್ ಮಾಡೋಣ, ಹೇಗೆ ವರ್ಕು ಅಂತ ನಾನು ಕೂಡ ತುಂಬಾ ಕ್ಯೂರಿಯಸ್ ಆಗಿದ್ದೀನಿ. ಏನಕ್ಕಂದರೆ ಹೊಸ್ದಾಗೆ ಲಾಂಚ್ ಆಗಿರೋದಲ್ವ ಸ್ನೇಹಿತರೆ, ಫಸ್ಟು ಓಲ್ಡ್ ಮಾಡಲ್ ಇತ್ತು, ಇವಾಗೆಲ್ಲ ನ್ಯೂ ಮಾಡಲ್ ಬರಬೇಕಾದ್ರೆ ಹೊಸ ಫೀಚರ್ಸ್ ಏನೇನು ಬಿಟ್ಟಿರ್ತಾರೆ ಅಂತ ನೋಡೋಕ್ಕೆ ಖುಷಿ ಆಗ್ತಾ ಇರುತ್ತೆ ನಿಮಗೆ. ಬನ್ನಿ ನೋಡೋಣ ಹೇಗೆ ವರ್ಕ್ ಆಗುತ್ತೆ ಇದು ಸ್ನೇಹಿತರೆ. ಇವಾಗ ಫ್ಯೂಲ್ ಎಲ್ಲ ಹಾಕಾಯಿತು, ನೋಡ್ತಾ ಇರ್ಬೋದು ಫ್ಯೂಲ್ ಕಾಣ್ತಾ ಇದೆ ನಿಮಗೆ ಆಲ್ರೆಡಿ. ಫ್ಯೂಲ್ ಹಾಕಾದ್ಮೇಲೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲೊಂದು ಪಂಪ್ ಥರ ಕಾಣ್ತಾ ಇದೆಯಲ್ಲ ನಿಮಗೆ, ಇದು ಪಂಪ್ ಮಾಡಿ, ಇದು ಪೆಟ್ರೋಲ್ ಪಂಪು ನಾರ್ಮಲ್ ಬ್ರಷ್ ಕಟ್ರಲ್ಲಿ ಇರುತ್ತಲ್ಲ ಆ ರೀತಿ ನೀವು ಪೆಟ್ರೋಲ್ ಪಂಪ್ ಮಾಡಿ ಸ್ನೇಹಿತರೆ. ನಿಮಗೆ ಪೆಟ್ರೋಲ್ ಪಂಪ್ ಮಾಡ್ತಾ ಇದ್ದಂಗೆ ನಿಮಗೆ ಪೈಪಿಂದ ಇಲ್ಲೆಲ್ಲ ಪೂರ್ತಿ ಕಂಪ್ಲೀಟು ಪೆಟ್ರೋಲ್ ಬರುತ್ತೆ ನಮಗೆ, ಅಲ್ಲಿ ಗಂಟ ಪಂಪ್ ಮಾಡಬೇಕು. ನೋಡ್ತಾ ಇದ್ದೀರಾ ಆಲ್ರೆಡಿ ಪೆಟ್ರೋಲ್ ತೊಗೊತಾ ಇದೆ ನಿಮಗೆ, ನೋಡಿ ಯಾವ ರೀತಿ ಪೆಟ್ರೋಲ್ ತೊಗೊತಾ ಇದೆ ಅಂದಾಗ. ನೋಡಿ ಇವಾಗ ಕಂಪ್ಲೀಟಾಗಿ ಏರ್ ಇಲ್ದಂಗೆ ನಾನು ಪ್ರೆಸ್ ಮಾಡ್ತಾ ಇದ್ದೀನಿ, ಆದರೂ ನಿಮಗೆ ನೋಡ್ತಾ ಇರ್ಬೋದು ಪ್ರೆಷರು ತೊಗೊತಾ ಇದೆ ಕ್ಲೀನಾಗೆ. ಪೆಟ್ರೋಲ್ ತೊಗೊಂಡಿದ ತಕ್ಷಣ ನಿಮಗೆ ಚೌಕು ಆನಲ್ಲಿ ಇಕ್ಕೊಳ್ಳಿ ಸ್ನೇಹಿತರೆ. ನೀವು ಚೌಕ್ ಆನಲ್ಲಿ ಇಕ್ಕೊಂಡು ನಾರ್ಮಲ್ಲು ಕಿಕ್ ಮಾಡಿ ನೋಡಿ, ಚೌಕು ಆನಲ್ಲಿದ್ದಾಗ ಕಿಕ್ ಮಾಡಿದ ತಕ್ಷಣ ಒಂದು ಸತಿ ಜರ್ಕೊಡಿತ್ತು, ಚೌಕನ್ನ ಆಫ್ ಮಾಡಿ. ಚೌಕ್ ಆಫ್ ಮಾಡಾದ್ಮೇಲೆ ನೋಡಿ ಅಷ್ಟೇ ಸಿಂಪಲ್ ಆನ್ ಆಯಿತು.